ಕ್ಕೆ ಕಡಿವಾಣ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯುವಕರಿಗೆ ಉದ್ಯೋಗ ನೀಡಬೇಕು ಅಂತ ಇದ್ದೀವಿ. ಬೆಂಗಳೂರು 30% GDPಗೆ ಕೊಡುಗೆ ಕೊಡ್ತಾ ಇದೆ. ಹಾಗಾಗಿ ಮತ್ತಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು. ನಾವು ಯುವಕರಿಗೆ ಉದ್ಯೋಗ ನೀಡಬೇಕು. ಹೀಗಾಗಿ ಬೆಂಗಳೂರು 30% GDPಗೆ ಕೊಡುಗೆ ಕೊಡ್ತಾ ಇದೆಯಲ್ಲ, ಮತ್ತಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರಲ್ಲಿ ಮಂಗಳೂರು 5% ಅಷ್ಟೇ ಕೊಡುಗೆ ನೀಡ್ತಾ ಇದೆ. ಅಲ್ಲಿನ ಯುವಕರಿಗೆ ಉದ್ಯೋಗ ಸಿಗೋದು ಬೇಡವಾ? ಹಾಗಾದ್ರೆ ಕರಾವಳಿ ಹಿಂದುತ್ವದ ಪ್ರಯೋಗಾಲಯ ಆಗಿದೆ. ಇಲ್ಲಿ ಕಾಂಗ್ರೆಸ್ ಪ್ರಚೋದನೆ ಮಾಡ್ತಾ ಇಲ್ಲ, ಬಿಜೆಪಿಗರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಅವರು ಹೇಳಿದ್ದಾರೆ, ದ್ವೇಷ ಭಾಷಣ ಇರಬಹುದು ಅಥವಾ ಸುಳ್ಳು ಸುದ್ದಿಗಳ ಬಗ್ಗೆ ಇದು ಮಾಡಿ ಅಂತ. ಗೃಹ ಸಚಿವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿ ಮಿಸ್ಇನ್ಫಾರ್ಮೇಷನ್, ಮ್ಯಾಲ್ ಇನ್ಫಾರ್ಮೇಷನ್, ಡಿಸ್ಇನ್ಫಾರ್ಮೇಷನ್, ಫೇಕ್ ನ್ಯೂಸು, ಹೇಟ್ ಸ್ಪೀಚ್ ಇದ್ರ ಬಗ್ಗೆ ಎಲ್ಲಾನು ಕೂಡ ಒಂದು ಕಾನೂನನ್ನ ತರಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಇದು ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ರೆ BJP ಅವರ ಮತ್ತೆ ಅವರ ಏನಿ ಹಲವಾರು ಸಂಘಟನೆಗಳಿದೆಯಲ್ಲ, RSS, VHP, ಆ ಸೇನೆ, ಈ ಸೇನೆ, ಡ್ರಾಮಾ ಸೇನೆ, ಅವೆಲ್ಲ ಇವೆಲ್ಲ ಅವರಿಂದ ಇವತ್ತು ಹಾಳಾಗ್ತಾ ಇರೋದು. ಇವತ್ತು ನೀವೇ ನೋಡಿ, ಟುಡೇ ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಟ್ಸ್ 39% ಆಫ್ ದ ಸ್ಟೇಟ್ GDP. ಅದಾದ್ಮೇಲೆ ಮಂಗಳೂರು, ದಕ್ಷಿಣ ಕನ್ನಡ ಎಷ್ಟು? ಸುಮಾರು 5.3%, 5.4%. ವ್ಯತ್ಯಾಸ ನೋಡಿ ಸರ್.